ನಮಸ್ತೆ, ಓಂ ನಮಃ ಶಿವೋಹಂ ನ್ಯೂಸ್ಗೆ ಸ್ವಾಗತ. ಕಾವಡಿ ಮಹೋತ್ಸವ ಆಡಿಕೋತ್ಸವ ಸಂಭ್ರಮ ಅರಿಕೇರಿ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ತಾರೀಖು 20/7/2025 ಭಾನುವಾರ ಪ್ರತಿ ವರ್ಷದಂತೆ ಆಡಿಕೃತಿಕೋತ್ಸವ ಕಾವಡಿಗಳು ವಿಜೃಂಭಣೆಯಿಂದ ನಡೆಯಲಿದೆ. 1000 ವರ್ಷಗಳ ಪುರಾತನ ದೇವಾಲಯ ಶ್ರೀ 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 ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಾಗಮಣಿ ಹೊಂದಿರುವ ನಾಗದೇವತೆಯ ಹುತ್ತದ ಮೇಲೆ ನೆಲೆಸಿರುವ ಶ್ರೀ ದೋಷ ನಿವಾರಕ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಎಂದಿನಂತೆ ಜನ್ಮ ನಕ್ಷತ್ರವಾದ ಕೃತಿಕಾ ನಕ್ಷತ್ರದಲ್ಲಿ ಸಂತಾನ, ವಿವಾಹ, ಆರೋಗ್ಯ, ಕೆಲಸ ಕಾರ್ಯಗಳ ಅಡಚಣೆ, ಸೈಟು, ಮನೆ ನಿರ್ಮಾಣ, ಕಾರ್ಯ ವಿಳಂಬ, ಕುಜದೋಷ, ಸರ್ಪದೋಷ ನಿವಾರಣೆಗಾಗಿ ಕಾವಡಿಗಳು, ಪಾಲ್ಕಾವಡಿ, ಹೂಕಾವಡಿ, ದ್ರಾವಿಡ ಸಂಪ್ರದಾಯದ ಪ್ರಕಾರ ಹರಕೆ ಹೊತ್ತು ಕಾವಡಿ ಸಲ್ಲಿಸಿದರೆ ತಪ್ಪದೇ ಫಲ ಸಿಗುತ್ತದೆ. ಭಕ್ತಾದಿಗಳು ಹರಸಿನ ವಸ್ತ್ರ ಧರಿಸಿ ಕಾವಡಿ ಗಾಡಿ ಪೂಜೆ ಸಲ್ಲಿಸಿ ದೇವಾಲಯಕ್ಕೆ ಪ್ರದಕ್ಷಿಣೆ ಮಾಡಿ ಕಾವಡಿ ಸಲ್ಲಿಸಿದರೆ ತಪ್ಪದೇ ಅವರ ಸಂಕಲ್ಪ ನೆರವೇರುವುದು ಎಂದು ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಉಮಾಶಂಕರ್ ಶರ್ಮಾ ತಿಳಿಸಿದರು. ಪ್ರತ್ಯಕ್ಷವಾಗಿ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಸ್ವರೂಪವಾದ ನಾಗದೇವರ ಪ್ರೀತ್ಯರ್ಥ ದ್ರಾವಿಡ ಮಾಸ ಆಡಿಮಾಸ ಆರಂಭದಲ್ಲಿ ಪ್ರತಿ ಸುಬ್ರಹ್ಮಣ್ಯ ಸ್ವಾಮಿ ಶೈಲಿಗಳು ತಿರುತ್ತಣಿ, ಪಳನಿ, ಮುದುಮಲೈ, ತಿರುಚಂದೂರು, ಸ್ವಾಮಿಮಲೈ, ಘಾಟಿ, ಕುಕ್ಕೆ ಮುಂತಾದ ಕ್ಷೇತ್ರಗಳಲ್ಲಿ ನಡೆಯುವ ಹಾಗೆ ಆಸಕ್ತ ಭಕ್ತಾದಿಗಳಿಗೋಸ್ಕರ ಬೆಟ್ಟದ ಮೇಲೆ ಇರುವ ರೀತಿ ಹುತ್ತದ ಮೇಲೆ ಪ್ರತಿಷ್ಠಿತವಾದ ದೋಷ ನಿವಾರಕ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಳಗ್ಗೆಯಿಂದ ಸ್ವಸ್ತಿ ವಾಚನ, ಪಂಚಗವ್ಯ, ದೈವನಾಂದಿ, ಗಣಪತಿ ಪೂಜೆ, ನವಗ್ರಹ ಪೂಜೆ, ಕಲಶ ಸ್ಥಾಪನೆ, ಕುಜಶಾಂತಿ ಹೋಮ ಹಾಗೂ ಕಾವಡಿಗಳು, ತಿರುಕಲ್ಯಾಣೋತ್ಸವ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ನಡೆಯಲಿದೆ ಎಂದರು. ತಾರೀಖು 21/7/2025 ಸೋಮವಾರ ಆಲಯದಲ್ಲಿ ನಿತ್ಯಗ್ನಿಹೋತ್ರ, 365 ದಿನಗಳು ಹೋಮ ನಡೆಯುವುದು. ನವಗ್ರಹ ದೋಷ ಇರುವ ಭಕ್ತಾದಿಗಳು ಆರೋಗ್ಯಕ್ಕೆ ಭಾನುವಾರ ಸೂರ್ಯನಿಗೆ, ಸೋಮವಾರ ಚಂದ್ರನಿಗೆ, ಮಂಗಳವಾರ ಕುಜನಿಗೆ, ಬುಧವಾರ ಬುದ್ಧನಿಗೆ, ಗುರುವಾರ ಗುರುವಿಗೆ, ಶುಕ್ರವಾರ ಶುಕ್ರನಿಗೆ, ಶನಿವಾರ ಶನಿದೇವರಿಗೆ, ರಾಹು ಕೇತುಗಳಿಗೆ ಆಲಯದಲ್ಲಿ ಲಭ್ಯವಿರುವ ಆಯಾ ಕಡ್ಡಿಗಳನ್ನು 120 ರೂಪಾಯಿ ರಸೀದಿ ಪಡೆದು ಸಂಕಲ್ಪ ಮಾಡಿಸಿ ಹೋಮಕ್ಕೆ ಸಮರ್ಪಣೆ ಮಾಡಿದರೆ ದೋಷ ಪರಿಹಾರವಾಗುವುದು ಹಾಗೂ 151 kg ಗಂಟೆ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯುವುದು ಹಾಗೂ ಆಲಯ ಧರ್ಮಾಧಿಕಾರಿಗಳು ಶ್ರೀ ರಮೇಶ್ ಬಾಬು ದಂಪತಿಗಳಿಗೆ ಷಷ್ಠಿ ಪೂರ್ತಿ ಶಾಂತಿ ವಿಧಾನೋಕ್ತವಾಗಿ ನೆರವೇರುವುದು ಎಂದು ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ತಿಳಿಸಿದರು. ಕಾವಡಿ ಹೊರುವವರು ಪಾಲ್ಕಾವಡಿಗೆ 516 ರೂಪಾಯಿಗಳನ್ನು ಸಲ್ಲಿಸಿ ದೇವಾಲಯದಲ್ಲಿ ನೀಡುವ ಹಾಲಿನ ಕಲಶದೊಂದಿಗೆ ಪ್ರದಕ್ಷಿಣೆ ಹಾಕಿ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಸಲ್ಲಿಸಬಹುದು. ಹೋಮ ಕಲ್ಯಾಣೋತ್ಸವಕ್ಕೆ 2116 ರೂಪಾಯಿಗಳನ್ನು ಸಲ್ಲಿಸಿ ದಂಪತಿಗಳು ಕೂರಬಹುದು. ಅನ್ನ ಸಂತರ್ಪಣೆ ನಡೆಯಲಿದೆ. ಭಕ್ತಾದಿಗಳು ಅಕ್ಕಿ, ಬೇಳೆ, ತರಕಾರಿ, ಎಣ್ಣೆ ಮುಂತಾದ ವಸ್ತುಗಳನ್ನು ಹೆಚ್ಚಾಗಿ ನೀಡಿ ಸಹಕರಿಸಲು ಧರ್ಮಾಧಿಕಾರಿಗಳು ರಮೇಶ್ ಬಾಬುರವರು ಕೋರಿದರು.